ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಯಾವ ವಿಚಾರವಾಗಿ ಬಂದೆ ಅಂತಂದ್ರೆ, ಇಂದು SIR ಪ್ರಕ್ರಿಯೆ ಅಂತಕ್ಕಂಥದ್ದು ಈಗ ಇತ್ತೀಚೆಗೆ ನಡೀತಾ ಇದೆ. ಅದರಿಂದ ಏನಾಗಿದೆ ಅಂತಂದ್ರೆ, ಶೈಕ್ಷಣಿಕ ಚಟುವಟಿಕೆಗೆ SIR ಅಂತಕ್ಕಂಥದ್ದು ಪೆಟ್ಟು ಬೀಳ್ತಾ ಇದೆ ಅಂತಕ್ಕಂಥದ್ದು ಕೆಲವರ ಅಭಿಪ್ರಾಯ. ಏನಪ್ಪಾ ಅಂತಂದ್ರೆ, ಶಿಕ್ಷಕರನ್ನ ನಿಯೋಜನೆ ಮಾಡಿರೋದ್ರಿಂದ ಶಾಲೆ ಈಗ ತಾನೇ ಆರಂಭವಾಗಿದೆ, ಹಾಗಾಗಿ ಪಾಠ ಪ್ರವಚನಗಳನ್ನ ಮಾಡೋದಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಅಭಿಪ್ರಾಯ ಅಲ್ಲ, ಅದು ಸತ್ಯ ಕೂಡ ಅಲ್ವಾ. ನೋಡಿ, ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ. ಈಗ SIR ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಶಿಕ್ಷಕರನ್ನ ನೇಮಿಸಿರೋದ್ರಿಂದ 1 ತಿಂಗಳ ಕಾಲ ಶೈಕ್ಷಣಿಕ ಚಟುವಟಿಕೆ ಅಂತಕ್ಕಂಥದ್ದು ತೊಡಕಾಗುತ್ತೆ. ಶಿಕ್ಷಕರು ಈಗಾಗಲೇ ಬಿಸಿಯೂಟ ಮತ್ತೆ ಪುಸ್ತಕ ವಿತರಣೆ ಅಂತ ಹೇಳ್ಬಿಟ್ಟು, ಬಿಸಿಯೂಟ ಅಂತ ಹೇಳ್ಬಿಟ್ಟು ಇತರೆ ಜವಾಬ್ದಾರಿಗಳನ್ನ ಆಲ್ರೆಡಿ ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಮಕ್ಕಳ ಶೈಕ್ಷಣಿಕ ಹಿತದೃಷ್ಟಿಯನ್ನ ಇಟ್ಕೊಂಡು ಇದನ್ನ ಶಿಕ್ಷಕರನ್ನ ಈ ರೀತಿ ಕಾರ್ಯಗಳಿಗೆ ಸೇರ್ಸಿರೋದು, ರೀತಿ ಕಾರ್ಯಗಳಿಗೆ ಬಳಸ್ಕೋದಿರೋದು ಎಷ್ಟು ಸರಿ ಅಂತ ಹೇಳಿ ಕೆಲವರ ಅಭಿಪ್ರಾಯ. ಶಿಕ್ಷಕರನ್ನ ಮತ್ತೆ ಶಾಲೆ ಸಮೀಪನೇ SIR ಕಾರ್ಯದಕ್ಕೆ ನಿಯೋಜನೆ ಮಾಡ್ಬೇಕು ಅಂತ ಹೇಳಿ ಕೂಡ ಮನವಿಯನ್ನ ಮಾಡಿದ್ದಾರೆ. ಶೈಕ್ಷಣಿಕ ಚಟುವಟಿಕೆಗಳಿಗೆ ತೊಡಕಾಗದೇ ಇರೋ ರೀತಿಯಲ್ಲಿ SIR ಪ್ರಕ್ರಿಯೆಯನ್ನ ಮಾಡ್ಬೇಕು ಅಂತ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಕೂಡ ಅದು ಎರಡನ್ನೂ ಕೂಡ ಸಮವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಜೊತೆಗೆ ಬಹುತೇಕ ಶಿಕ್ಷಕರನ್ನ SIR ಪ್ರಕ್ರಿಯೆಗೆ ಶಾಲೆಯಿಂದ ದೂರದ ಪ್ರದೇಶಗಳಿಗೆ ನಿಯೋಜನೆಯನ್ನ ಮಾಡಿದ್ದಾರೆ. ಇದರಿಂದ ಶಿಕ್ಷಕರಿಗೆ ತುಂಬಾ ಸುಸ್ತು ಅಂತಕ್ಕಂಥದ್ದು ಆಗ್ತಾ ಇದೆ. ಅವರು ದೂರದ ಪ್ರದೇಶಗಳಿಗೆ ಹೋಗೋದ್ರಿಂದ ಆಲ್ರೆಡಿ ಅವರು ಬಸವಳಿದು ಹೋಗಿದ್ದಾರೆ. ಇನ್ನ ಜೊತೆಗೆ SIR ಜೊತೆಗೆ ಪಠ್ಯಕ್ರಮ ಮತ್ತೆ ಮಕ್ಕಳ ಕಲಿಕೆಯನ್ನು ಕೂಡ ಅವರು ನಿಗಾ ಇಡ್ಬೇಕು ಅಂತ ಹೇಳಿದ್ರೆ, ಜುಲೈ 29ರೊಳಗೆ ಇದನ್ನು ಕೂಡ ಈ SIR ಪ್ರಕ್ರಿಯೆಯನ್ನು ಕೂಡ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ಜೊತೆಗೆ ಮನೆಗೆ ಭೇಟಿ ನೀಡಿದಾಗ ಮನೆಯಲ್ಲಿ ಯಾರು ಇಲ್ಲ ಅಂತಂದ್ರೆ ಕೆಂಪು ಸ್ಟಿಕ್ಕರ್ ಅನ್ನ ಅಂಟಿಸ್ಬೇಕು. ಆ ಸ್ಟಿಕ್ಕರ್ ಅಲ್ಲಿ ಪುನಃ ನಾವು ಮತ್ತೆ ಯಾವಾಗ ಭೇಟಿ ಮಾಡ್ತೀವಿ ಅಂತ ದಿನಾಂಕವನ್ನು ಕೂಡ ಬರೀಬೇಕು. ಅಕಸ್ಮಾತ್ ಮತ್ತೆ 2 ಬಾರಿ ಅವ್ರು ಸಿಗ್ಲಿಲ್ಲ ಅಂದ್ರೆ 3ನೇ ಬಾರಿ ಭೇಟಿ ನೀಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ. ಇದು ತುಂಬಾ ಕಷ್ಟ ಆಗ್ತಾ ಇದೆ ಅವರಿಗೆ. ಜೊತೆಗೆ ಈ ಕೆಲಸದ ಜೊತೆಗೆ ಶಾಲೆಯಲ್ಲಿ ಬೋಧನೆಗೂ ಕೂಡ ಅವರು ಒತ್ತನ್ನ ಕೊಡ್ಬೇಕು, ಸಮಯವನ್ನ ಕೊಡ್ಬೇಕು ಅಂದ್ರೆ ಎರಡನ್ನೂ ನಿಭಾಯಿಸೋದು ತುಂಬಾ ಕಷ್ಟ ಆಗ್ತಾ ಇದೆ ಅಂತಕ್ಕಂಥ ಒಂದು ವಿಚಾರ ಶಿಕ್ಷಕರಿಂದಲೇ ಕೇಳಿ ಬಂದಿದೆ. ಜೊತೆಗೆ ಭಾರತೀಯ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯದಲ್ಲಿ ಜೂನ್ 30ರಿಂದ ಪ್ರಾರಂಭ ಆಗಿರ್ತಕ್ಕಂಥದ್ದು ಜುಲೈ 29ರೊಳಗೆ ಇದನ್ನ ಮುಗಿಸ್ಬೇಕು ಅಂತ ಹೇಳಿ ಮತದಾರರ ಪಟ್ಟಿಯನ್ನ ವಿಶೇಷ ಸಮಗ್ರ ಮಾಹಿತಿಯನ್ನ ಪರಿಷ್ಕರಣೆ ಮಾಡಿ ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಶಾಲೆ ಶಿಕ್ಷಕರನ್ನ BLOಗಳಾಗಿ ನೇಮಕವನ್ನ ಮಾಡಿದ್ದಾರೆ. 2026-27ನೇ ಸಾಲಿನ ಶಿಕ್ಷಕರು ಶಾಲೆ ಬಿಟ್ಟು ಮನೆಗೆ ಗಣತಿ ನಮೂನೆಗಳನ್ನ ವಿತರಿಸೋದಕ್ಕೆ ಹೊರಟಿರೋದ್ರಿಂದ ಶಿಕ್ಷಕರ ಚಟುವಟಿಕೆಗಳಿಗೆ ತೊಡಕಾಗಿದೆ ಅಂತಕ್ಕಂಥದ್ದು ಮುಖ್ಯವಾದ ವಿಚಾರ ಇಲ್ಲಿ. ಜೊತೆಗೆ SIR ಪ್ರಕ್ರಿಯೆಗಾಗಿ ರಾಜ್ಯಾದ್ಯಂತ ಒಟ್ಟು 59,050 BLOಗಳನ್ನ ನಿಯೋಜನೆಯನ್ನ ಮಾಡಿದ್ದಾರೆ. ಇವರಲ್ಲಿ ಬಹುತೇಕ ಶಿಕ್ಷಕರು ಶಿಕ್ಷಕರೇ ಆಗಿದ್ದಾರೆ. ಜೊತೆಗೆ ಶಾಲೆಗಳಲ್ಲಿ ಪಾಠ ಬೋಧಿಸೋ ಜೊತೆಗೆ ಅವರು ಮನೆಗೆ ಭೇಟಿ ನೀಡಿ ವರದಿಯನ್ನ ಸಂಗ್ರಹಿಸೋದು, ಹೆಚ್ಚುವರಿ ಕೆಲಸ ಅವರಿಗೆ ಆಗಿರೋದ್ರಿಂದ ಶೈಕ್ಷಣಿಕ ವರ್ಷ ಆರಂಭವಾಗಿ 1 ತಿಂಗಳು ಮಾತ್ರ ಕಳೆದಿರೋದ್ರಿಂದ ಬಹುತೇಕ ಶಾಲೆಗಳಲ್ಲಿ ಪಠ್ಯ ಪುಸ್ತಕ, ಶೂ, ಸಾಕ್ಸು ಮತ್ತೆ ಅವೆಲ್ಲ ಇನ್ನೂ ಪ್ರಗತಿಯಲ್ಲಿ ನಡೀತಾನೆ ಇದಾವೆ. ಜೊತೆಗೆ SIR ಹೊಣೆ ಕೂಡ ಆಗಿರೋದ್ರಿಂದ ಶಿಕ್ಷಕರಿಗೆ ತುಂಬಾ ಅಸಮಾಧಾನ ಅಂತಕ್ಕಂಥದ್ದು ಇದೆ. ಹಾಗೆ ಚುನಾವಣಾ ಆಯೋಗದ ಮಾಹಿತಿಯಂತೆ ರಾಜ್ಯದಲ್ಲಿ ಒಟ್ಟಾರೆ 5,54,37,314 ಮತದಾರರಿದ್ದಾರೆ. 5,54,32,314 ಮತದಾರರಿದ್ದಾರೆ. ಇದು ಜುಲೈ 29ರೊಳಗೆ ಮನೆಗೆ ತೆರಳಿ SIR ಪ್ರಕ್ರಿಯೆಯನ್ನ ಪೂರ್ಣ ಮಾಡ್ಬೇಕು ಅಂತಕ್ಕಂಥದ್ದು ಒಂದು ಟಾಸ್ಕ್ ಆಗ್ಬಿಟ್ಟಿದೆ ಅವರಿಗೆ. ಒಂದೆಡೆ ಆದ್ರೆ ಇನ್ನೊಂದ್ ಕಡೆ ಶಿಕ್ಷಕರ ಕೊರತೆ ಇರೋ ಶಾಲೆಗಳಲ್ಲಿ ಮಕ್ಕಳಿಗೆ ಪಾಠ ಪ್ರವಚನಗಳನ್ನ ಇವೆಲ್ಲ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥ ಆರೋಪ ಕೂಡ ಇನ್ನೊಂದು ಕಡೆ. ಹಾಗೇನೆ ಗ್ರಾಮೀಣ ಭಾಗದಲ್ಲಿ ಬಹುತೇಕ ಕಡೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳು ಕೂಡ ಇದಾವೆ. ನೋಡಿ, ಒಬ್ರೇ ಉಪಾಧ್ಯಾಯರಿದ್ದು ಎಲ್ಲಾ ಸಬ್ಜೆಕ್ಟ್ ಅನ್ನು, ಎಲ್ಲಾ ವಿಷಯಗಳನ್ನು ಒಬ್ರೇ ಬೋಧನೆ ಮಾಡ್ತಕ್ಕಂಥ ಶಾಲೆಗಳು ಕೂಡ ಈಗಲೂ ಇದಾವೆ. ಇರೋ ಒಬ್ಬ ಶಿಕ್ಷಕರೇ ಹಲವು ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು ಅಂತಂದ್ರೆ ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಈ ರೀತಿ ದಿನಗಳನ್ನ ಕಳೆದ್ರೆ ಅವರು ನೂತನ ಶೈಕ್ಷಣಿಕ ವರ್ಷದ ಪಠ್ಯಕ್ರಮಗಳನ್ನ ಬೋಧನೆ ಮಾಡೋದು ಹೇಗೆ, ಹೊಸದಾಗಿ ದಾಖಲಾದ ಮಕ್ಕಳಿಗೆ ಕಲಿಕೆ ಬಗ್ಗೆ ಗಮನ ಕೊಡೋದು ಹೇಗೆ, ಹಾಗೇನೆ ಅಂದ್ರೆ
SIR ಪ್ರಕ್ರಿಯೆಯನ್ನ ನಿಯೋಜನೆ ಆಗಿರೋದ್ರಿಂದ ಈ ಶೈಕ್ಷಣಿಕ ವರ್ಷದಲ್ಲಿ ಪಾಠ ಪ್ರವಚನಗಳಿಗೆ ತುಂಬಾ ಅಡೆತಡೆ ಆಗಿದೆ ಅಂತಕ್ಕಂಥದ್ದೇ ತುಂಬಾ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಶಿಕ್ಷಕ ವೃಂದದವರೇ ಅಸಮಾಧಾನವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ನಾನು ಯಾವ ವಿಚಾರವಾಗಿ ಹೇಳಕ್ ಬಂದೆ ಅಂತಂದ್ರೆ, ಶೈಕ್ಷಣಿಕ ವರ್ಷದಲ್ಲಿ SIR ಪ್ರಕ್ರಿಯೆಯಿಂದ BLOಗಳಾಗಿ ನಿಯೋಜನೆ ಆಗಿರ್ತಕ್ಕಂಥ ಶಿಕ್ಷಕರಿಂದನೇ ಬೇಸರ ಅಂತಕ್ಕಂಥದ್ದು ವ್ಯಕ್ತವಾಗಿದೆ. ಯಾಕಂತಂದ್ರೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗಿದೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದೆ. ವಿಷಯ ಇಷ್ಟ ಆದ್ರೆ ಮುಂದಿನ ದಿನಗಳಲ್ಲಿ ಇನ್ನ ಒಳ್ಳೆ ವಿಚಾರಗಳೊಂದಿಗೆ ಬರ್ತೀನಿ. ಒಳ್ಳೆ ವಿಚಾರಗಳನ್ನ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.